ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಹಾಗೂ ನಿರ್ದೇಶಕ ಪಿ ಮೂರ್ತಿ ಅವರ ತಾಯಿ ಅಗಲಿ 16 ವರ್ಷಗಳು ಕಳೆದಿವೆ. ಆದರೆ ತಾಯಿ ಇಲ್ಲದ ನೆನಪು ಮಾತ್ರ ಇನ್ನೂ ಮಾಸಿಲ್ಲ. ತಾಯಿಯವರ 16ನೇ ಪುಣ್ಯ ಸ್ಮರಣೆ ಪ್ರಯುಕ್ತ ಪಿ ಮೂರ್ತಿ ಹಾಗೂ ಅವರ ಕುಟುಂಬಸ್ಥರು ಅಮ್ಮನ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಭಾವುಕರಾದರು. ಕಾಣುವ ದೈವವೇ ಕಂಬನಿ ಇಟ್ಟರೆ. ಬೆಂಗಳೂರಿನ ಗೋವಿಂದರಾಜನಗರ ವಾರ್ಡ್ ಚಾಲುಕ್ಯನಗರ ಬಳಿ ಇರುವ ಭೈರವೇಶ್ವರ ನಗರದಲ್ಲಿ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಆಯೋಜಿಸಿದ್ರು. ತಾಯಿಯ ಸಮಾಧಿಯನ್ನ ಹೂಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಿದ್ರು. ಇನ್ನು ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಪಿ ಮೂರ್ತಿಯವರ 7 ಜನ ಸಹೋದರರು ಹಾಗೂ ಕುಟುಂಬಸ್ಥರು ಭಾಗಿಯಾಗಿದ್ರು. ತಾಯಿ ಪುಣ್ಯ ಸ್ಮರಣೆ ಹಿನ್ನೆಲೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು. ತಾಯಿ ಅಗಲಿ 16 ವರ್ಷಗಳು ಕಳೆದರೂ ಪಿ ಮೂರ್ತಿಯವರು ಮಾತ್ರ ಅವರ ತಂದೆ ತಾಯಿಯನ್ನ ನೆನೆದು ಭಾವುಕರಾದರು. ಯಾರೇ ಆಗಲಿ ತಂದೆ ತಾಯಿ ಪ್ರೀತಿಗೆ ಬೆಲೆ ಕಟ್ಟಲು ಆಗಲ್ಲ. ಇತ್ತೀಚೆಗೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚುತ್ತಿವೆ. ಯುವಕರು ತಂದೆ ತಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಹಿಂಜರಿಯುತ್ತಾರೆ. ಆದರೆ ನನಗೆ ತಾಯಿಯೇ ಮೊದಲ ದೇವರು, ಮೊದಲ ಗುರು. ನನ್ನ ತಾಯಿ ದೇವರಿಗಿಂತ ಕಮ್ಮಿಯಿಲ್ಲ ಅಂತ ತಾಯಿಯ ಜೊತೆಗಿದ್ದ ನೆನಪುಗಳನ್ನು ಸ್ಮರಿಸಿದ್ರು. ಈ ದೇಶದಲ್ಲಿ ರಾಜ್ಯದಲ್ಲಿ ಮೊಟ್ಟ ಮೊದಲ ದೇವರಾದ ತಂದೆ ತಾಯಿನೇ. ಯಾಕಂತ ಹೇಳಿದ್ರೆ ಇವತ್ತು ತಂದೆ ತಾಯಿಲ್ಲ ನಾವೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗ್ಬಿಟ್ಟು ಇವತ್ತು ನಮ್ಮ ಏನು ತಂದೆಯವರ 21 ವರ್ಷದ ಪುಣ್ಯ ಸ್ಮರಣೆ ಮತ್ತು ತಾಯಿದು 16ನೇ ವರ್ಷದ್ದು ಪ್ರತಿ ವರ್ಷ ನಾವು ನಮ್ಮ ತಂದೆ ತಾಯಿಗೆ ಹೂವಿನ ಅಲಂಕಾರ ಮಾಡಿ ಅನಾಥಾಶ್ರಮಕ್ಕೆ ಊಟ ಕೊಡೋದು, ಅನ್ನದಾನ ಮಾಡಿಸೋದು. ಸೊ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬಂದಿದ್ದೀವಿ. ನಾವು ಹೇಳೋದಿಷ್ಟೇ, ತಂದೆ ತಾಯಿ ಅಂತ ಹೇಳಿದ್ರೆ ಒಂದು ಸರಿ ತಂದೆ ತಾಯಿ ಕಾಣಕ್ಕೆ ಮತ್ತೆ ಅದು ಸಿಗಲ್ಲ. ಸೊ ಇದ್ದಾಗ ದಯವಿಟ್ಟು ಎಲ್ಲರೂ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಕೈಲಾದಷ್ಟು. ಇವತ್ತಿನ ದಿನಗಳನ್ನ ನೋಡ್ತಾ ಇದ್ದೀವಿ, ತೊಗೊಂಡು ತಂತನ ಅನಾಥಾಶ್ರಮಕ್ಕೆ ಇಲ್ಲಿ ಇನ್ನೆಲ್ಲೋ ಒಂದು ಕಡೆ ಎಲ್ಲ ಸೇರಿಸ್ತಾ ಇದ್ದಾರೆ. ಆಮೇಲೆ ಎಷ್ಟೋ ಜನ ಮಕ್ಕಳು ಇವತ್ತು ತಂದೆ ತಾಯಿನ ಸಾಕದೆ ಪಾಪ ಅವ್ರೋಗಿ ಆಶ್ರಮಗಳು ಸೇರ್ಕೊಳ್ತಿದ್ದಾರೆ. ಸೊ ಇಂಥ ಒಂದು ಪರಿಸ್ಥಿತಿ ಆಗಿದೆ. ಸೊ ನಾನು ಹೇಳೋದಿಷ್ಟೇ, ಇವತ್ತು ಯಾವ ಮಕ್ಕಳು ಒಳ್ಳೆ ತಂದೆ ತಾಯಿ ನೋಡ್ಕೊಳ್ಳೋನು ಯಾವತ್ತೂ ಉದ್ಧಾರ ಆಗಲ್ಲ. ಸೊ ಹಾಗಾಗ್ಬಿಟ್ಟು ಇವತ್ತು ನಾವು ಹೇಳೋದಿಷ್ಟೇ, ನಾವೆಲ್ಲ ಇಡೀ ನಮ್ಮ ಕುಟುಂಬ ಏನು ನಮ್ಮ ಅಪ್ಪನಿಗೆ 6 ಜನ ಮಕ್ಕಳು ಪ್ರತಿ ವರ್ಷ ನಮ್ಮ ತಂದೆ ತಾಯಿ ಇದೇ ರೀತಿ ಪೂಜೆ ಮಾಡಿ ನಮ್ಮ ಕೈಯಾದಷ್ಟು ಅನ್ನದಾನಗಳು ಮಾಡ್ಕೊಂಬಂದಿದ್ದೀವಿ. ಅದೇ ರೀತಿ ಪ್ರತಿಯೊಬ್ಬರು ಮಾಡ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ನಾವೇನು ಇವತ್ತು ಇಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದ್ದೀವೋ ಅದಕ್ಕೆ ಕಾರಣವೇ ನಮ್ಮ ತಂದೆ ತಾಯಿ ಆಶೀರ್ವಾದ. ಇವತ್ತು ನಮ್ಮ ತಂದೆ ತಾಯಿ ಕಳ್ಕೊಂಡಿರ್ಬೋದು, ಬಟ್ ನಮ್ಮ ಜೊತೆಲೇ ಇದ್ದಾರೆ. ನಮ್ಮ ಪ್ರತಿಯೊಂದು ಹೆಜ್ಜೆಲೂ ನಾವೇನು ಕೆಲಸ ಮಾಡ್ತೀವೋ ನಮ್ಮ ಜೊತೆಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿ ದಿನ ನಮ್ಮ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಸೊ ಹಾಗಾಗ್ಬಿಟ್ಟು ನಮ್ಮ ತಂದೆ ತಾಯಿ ಆಶೀರ್ವಾದ ಸದಾ ನಮ್ಮ ಮೇಲಿರ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಪಿ ಮೂರ್ತಿ ಸಹೋದರ ಕೂಡ ಭಾವುಕರಾದ್ರು. ನನ್ನ ತಂದೆ ತೀರ್ಕೊಂಡು 21 ವರ್ಷ ಆಯಿತು. ನಮ್ಮ ತಾಯಿ ನಮ್ಮನ್ನ ಅಗಲಿ 16 ವರ್ಷಗಳಾಯಿತು. ಆದರೆ ನಮ್ಮ ಪೋಷಕರ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತ ಪ್ರತಿ ವರ್ಷ ನಮ್ಮ ಕುಟುಂಬಸ್ಥರು ತಂದೆ ತಾಯಿಯನ್ನ ಸ್ಮರಿಸುತ್ತೇವೆ ಅಂತ ಹೇಳಿದರು. 21 ವರ್ಷ ಆಯಿತು ನಮ್ಮ ತಂದೆ ತೀರ್ಕೊಂಡು. ನಮ್ಮ ತಾಯಿ ಇವತ್ತು 16 ವರ್ಷ ಆಗಿದೆ. ಪ್ರತಿ ವರ್ಷವೂ ನಾವು ಇದೇ ಥರ ಮಾಡ್ತೀವಿ. ಇಡೀ ಕುಟುಂಬ ನಾವು ಸೇರಿಕೊಂಡು ನಮ್ಮ ತಂದೆ ತಾಯಿ ಆಶೀರ್ವಾದ ನಮಗೆ ಸದಾ ಹೀಗೆ ಇರಲಿ ಅಂತ ಮಾಡ್ತಾಯಿದ್ದೀವಿ. ಇದೇ ರೀತಿ ಎಲ್ಲ ಜನನೂ ಅವ್ರ ತಂದೆ ತಾಯಿ ಪೂಜೆ ಮಾಡಿ ಅವ್ರ ಆಶೀರ್ವಾದ ಪಡೀಲಿ ಅಂತ. ಇರೋವಾಗ ನಮಗೆ ಗೊತ್ತಿರಲಿಲ್ಲ ನಮ್ಮ ತಂದೆ ತಾಯಿ ಯಾವ ಥರ ನೋಡ್ಕೋಬೇಕು ಅಂತ. ಅವ್ರು ಹೋದ್ಮೇಲೆ ಇವತ್ತು ನಮಗೆ ಜ್ಞಾನೋದಯ ಆಗಿದೆ. ಅವತ್ತು ನಮ್ಮ ಬಡಸ್ತಾನ ಇತ್ತು. ನಮ್ಮ ತಂದೆ ತಾಯಿ ಎಲ್ಲ ಥರ ಇವತ್ತು ಕೊಟ್ಟಿದ್ದಾರೆ, ಆದರೆ ಅವರಿಲ್ಲ ಇವತ್ತು ನಮಗೆ. ಆ ನೋವಂತ ನಮಗೆ ನೋವಿಗಿದೆ. ಪಿ ಮೂರ್ತಿ ಪತ್ನಿ ಕೂಡ ಅತ್ತೆಯ ಅಗಲಿಕೆಯ ಬಗ್ಗೆ ನೆನೆದು ಭಾವುಕರಾದ್ರು. ಆಗ ನಮ್ಮ ತಾಯಿ ಬಡತನ ಇದ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಆದರೆ ಈಗ ನಮ್ಮ ಬಳಿ ಎಲ್ಲವೂ ಇದೆ, ಆದರೆ ಅವರೇ ಇಲ್ಲ. ಆ ನೋವು ಈಗಲೂ ನನ್ನನ್ನು ಕಾಡುತ್ತೆ ಅಂತ ಭಾವುಕರಾದ್ರು. ಒಟ್ಟಾರೆ ಎಲ್ಲರೂ ತಂದೆ ತಾಯಿ ಇರುವಾಗಲೇ ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಪಿ ಮೂರ್ತಿ ಹಾಗೂ ಕುಟುಂಬಸ್ಥರ ಆಶಯ.